ಗುರುಗಳ ಹತ್ತಿರ ಹೋದ ನೀವು ಬಹಳ ಅಸ್ಪೃಶ್ಯರಿದ್ದೀರಿ, ನೀವು ಕಾಡಿನ ಜನ ಇದ್ದೀರಿ, ನೀವು ಕೆಳವರ್ಗದ ವ್ಯಕ್ತಿಗಳಿದ್ದೀರಿ, ನಿಮಗೆ ಕಲಿಸೋಕ್ಕಾಗಂಗಿಲ್ಲ. ನಾವು ಏನಿದ್ರು ಯಾರಿಗೆ ಕಲಿಸ್ಬೇಕಾಗಿದೆ? ತಿರಸ್ಕಾರ ಮಾಡಿದರು. ತಿರಸ್ಕಾರ ಮಾಡಿದಾಗ ಏನಾಯ್ತು ಅಂತಂದರೆ ಅದೇ ಗುರುಗಳ ಕೈಯನ್ನು ಮುಗಿದು ಗುರುಗಳ ಪಾದವನ್ನು ಸ್ಪರ್ಶ ಮಾಡಿ ಅದೇ ಗುರುಗಳ ಮುಖವನ್ನು ನೋಡಿ ಅದೇ ಮೂರ್ತಿಯನ್ನು ಮಾಡಿಟ್ಟ. ನೀನೇ ನನ್ನ ಗುರು ಅಂತ ತಿಳ್ಕೊಂಡ. ಯಾರು? ಏಕಲವ್ಯ. ನೀನೇ ನನ್ನ ಗುರು ಅಂತ ತಿಳ್ಕೊಂಡು ಅಲ್ಲದೆ ಗುರುವಿನ ಒಂದು ಮೂರ್ತಿಯ ಮುಖಾಂತರ ವಿದ್ಯೆ ಕಲಿತಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಏಕಲವ್ಯ ಅಂತ ಹೇಳ್ಬೋದು. ಅಂತಹ ಏಕಲವ್ಯನ ನಾವು ವಂಶಜರಿದ್ದೀವಿ, ಬೇಡ ಜನಾಂಗದರಿದ್ದೀವಿ. ನಮ್ದು ಏನಾದರೂ ಇದ್ದರೆ ಈ ಬಿಲ್ ವಿದ್ಯೆ ಅನ್ನತಕ್ಕಂಥ ಜೀವಂತವಾಗಿ ಇಟ್ಕೊಳ್ಳೋಣ. ಇದೊಂದು ಇವತ್ತು ಭಾಳಷ್ಟು ವಿಶ್ವವಿದ್ಯಾಲಯಗಳಿರ್ಬೋದು, ಒಲಿಂಪಿಕ್ಸಲ್ಲಿ ಇರ್ಬೋದು, ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿರ್ಬೋದು, ಎಲ್ಲ ಮಟ್ಟದಲ್ಲಿ ಕೂಡ ಈ ಒಂದು ಬಿಲ್ ವಿದ್ಯೆಯನ್ನು ಸ್ಪರ್ಧೆಯಾಗಿ ನಾವು ಕ್ರೀಡೆಯಾಗಿ ತೆಗೆದುಕೊಂಡಿದ್ದೀವಿ. ಆ ಕ್ರೀಡೆಯಲ್ಲಿ ನಮ್ಮದು ಬೇಡ ಜನಾಂಗ ಪ್ರಥಮ ಸ್ಥಾನದಲ್ಲಿರಬೇಕು. ಯಾರೇ ಇರಲಿ ಯಾರೇ ಬಿಡಲಿ. ಯಾಕಂದ್ರೆ ನಮ್ಮ ಮೂಲ ವೃತ್ತಿ ಇದು, ನಮ್ಮ ಮೂಲ ಕುಲ ಕಸುಬು ಅಂತ ಹೇಳ್ತಾ ಇದ್ದೀವಿ. ಈ ಕುಲ ಕಸುಬು ಏನು ಮಾಡ್ಬೇಕಂದ್ರೆ ಜೀವಂತವಾಗಿ ಇಡಿಸಬೇಕಾಗಿದೆ. ನಾವೆಲ್ಲರೂ ಈ ಒಂದು ವಿದ್ಯೆಯನ್ನು ಕಲಿಬೇಕಾಗಿದೆ. ಇನ್ನೂ ನಮ್ಮ ಹೆಚ್ಚಿನ ರೀತಿಯಲ್ಲಿ ಇನ್ನೂ ನಮ್ಮ ಜೊತೆಗಿರ್ತಕ್ಕಂಥ ಮಕ್ಕಳನ್ನು, ಹಿರಿಯರನ್ನು ಎಲ್ಲರನ್ನು ಇದಕ್ಕೆ ಜೋಡಿಸಿಕೊಂಡು ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಈ ಒಂದು ಬಿಲ್ ವಿದ್ಯೆಯನ್ನು ಕಲಿಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ದೇವಪುರ ಗ್ರಾಮದಲ್ಲಿ ಬಂದು ನಿಮ್ಮೆಲ್ಲ ಕ್ರೀಡಾ ಕೇಂದ್ರ ನೋಡಿದ್ದೀವಿ, ಖುಷಿ ಆಯಿತು. ಅದೇ ರೀತಿ ನಿಮ್ಗೆ ಒಂದು